ನೋಡಿ ಎಷ್ಟು ಚೆನ್ನಾಗಿ ಮಕ್ಕಳು ತಾನಾಗಿ ತಾನೇ ಊಟ ಮಾಡಿಬಿಟ್ಟು ಎಷ್ಟು ಸಂತೋಷವಾಗಿದ್ದಾರೆ. ಮನೇಲಿ ಅಪ್ಪ ಅಮ್ಮ ತುಂಬ ಕಷ್ಟಪಡ್ತಿರ್ತಾರೆ, ಅವ್ರಿಗೆ ಯಾವ ಟೈಮ್ಗೆ ಹೊಟ್ಟೆ ಹಸ್ವಾಗೋದು ಅಂತ ಗೊತ್ತಿರಲ್ಲ. ಊಟ ಮಾಡೋಕೆ ಇಟ್ಟರು ಅವ್ರು ಊಟ ಮಾಡಲ್ಲ. ಮಕ್ಕಳು ಒಬ್ಬರು ಪಕ್ಕದಲ್ಲಿ ಒಬ್ರು ಕೂತ್ಕೊಂಡು ಸಂತೋಷವಾಗಿ ಮಾಡ್ಕೊಂತಾಗಲಿ, ಖುಷಿಯಾಗಿ ಅವ್ರು ತಿಂತಿದ್ದಾರೆ ಅಂತ ನಾವು ತಿನ್ನಬೇಕು ಅಂತ ಅವ್ರಿಗೆ ಅನ್ಸೋದಾಗಲಿ, ಈ ಥರ ಒಂದು ವಾತಾವರಣ ಸೃಷ್ಟಿಯಾದಾಗ ಮಕ್ಕಳಿಗೆ ಏನೊಂಥರ ಫ್ರೀಯಾಗಿ ಸಿಗ್ದಂಗೆ ಆಗುತ್ತೆ. ಅವ್ರಿಗೆ ಒಂದು ಒಳ್ಳೆ ಪಾಠ ಕಲ್ತಂಗೆ ಆಗುತ್ತೆ. ಎಲ್ಲ ವಿಕಲಚೇತನ ಮಕ್ಕಳು ಅವ್ರ ಅಪ್ಪ ಅಮ್ಮಂಗೆ ಸಾಕಕ್ಕೆ ಆಗ್ದಲೇ ಇಲ್ಲಿ ಬಿಟ್ಟಿಲ್ಲ ಯಾರೂ. ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂತಾರೆ. ಅವ್ರ ಲೈಫಲ್ಲಿ ಅವ್ರು ಒಳ್ಳೆ ಬುದ್ಧಿ ಬರುತ್ತೆ ಅವ್ರಿಗೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊತಾರೆ ಅಂತ ಹೇಳ್ಬಿಟ್ಟು ಅಲ್ವಾ ಮೇಡಮ್? ಈಗ ಮಕ್ಕಳು ತಂದೆ ತಾಯಿಗಳು ಇಲ್ಲಿ ಸಾಕಾಗಲೇ ಬಿಟ್ಟಿರಲ್ಲ ಇಲ್ಲಿ ಅಲ್ವಾ? ಬಟ್ ಮನೆಯಲ್ಲಿ ಏನಪ್ಪ ಅಂದ್ರೆ ಮಕ್ಳಿಗೆ ಬರಲ್ಲ, ನಾವೇ ಮಾಡ್ಬಿಡ್ತೀವಿ ಅಂತ ಎಲ್ಲವನ್ನೂ ಮಾಡ್ಬಿಡ್ತಾರೆ. ಬಟ್ ಇಲ್ಲಿ ಹಾಗಿಲ್ಲ. ಪ್ರತಿಯೊಂದು ಬ್ರಷ್ ಮಾಡೋದಿರ್ಬೋದು, ಟಾಯ್ಲೆಟಿಗೆ ಹೋಗೋದಿರ್ಬೋದು, ಕ್ಲೀನ್ ಮಾಡ್ಕೊಳ್ಳೋದು, ಸ್ನಾನ ಮಾಡ್ಕೊಳ್ಳೋದು, ತಲೆ ಹಚ್ಕೊಳ್ಳೋದು, ಯಾರಾದ್ರೂ ಬಂದ್ರೆ ಹೇಗೆ ಮಾತಾಡಬೇಕು ಎಲ್ಲವೂ ಹೇಳ್ಕೊಡ್ತೀವಿ. ಹೌದು ಮೇಡಮ್, ಹೌದು. ಏಡೆಲ್ ಆಕ್ಟಿವಿಟಿಯಿಂದ ಹಿಡಿದು ಸಮಾಜದ ಜೊತೆ ಹೆಂಗೆ ಬೆರೆಬೇಕು ಅನ್ನೋದನ್ನು ಕೂಡ ನಾವು ಮೇಡಮ್ ಆ್ಯಕ್ಚುಲಿ ನಾನು ಅಲ್ಲಿ ಹೇಳ್ಬೇಕು ಅಂದ್ಕೊಂಡೆ. ನಮ್ಮ ಮನೆ ಹತ್ರ ಒಬ್ಬರು ಮುಸ್ಲಿಮ್ಸ್ ಒಬ್ರು ಇದ್ದರು. ಅವ್ರ ಅಪ್ಪ ಅಂದರೆ ಆ್ಯಕ್ಚುಲಿ ಅವ್ರು ಸಣ್ಣ ಒಂದು ಶಾಪ್ ಇತ್ತು ಅವ್ರದ್ದು, ವಾಚ್ ಅಂಗಡಿ. ಅವ್ರ ಮೇಲೆ ಇದೇ ಥರ ಒಂದು ಮಗು ಹುಟ್ಟಿತ್ತು. ಚಿಕ್ಕ ಮಗು ಇದ್ದಾಗ ತುಂಬ ಪ್ರೀತಿಯಿಂದ ತುಂಬ ಜನ ಸಾಕೊಂಡ್ರು. ಅವ್ರಿಗೊಂದು 16-17 ವರ್ಷ ಆದಮೇಲೆ ಅವರು ಸ್ವಲ್ಪ ಮೆಚುರಿಟಿ ಅಂತ ವಿಚಾರ ಬಂದಾಗ ಸ್ವಲ್ಪ ದೊಡ್ಡ ಹುಡುಗಿ ಆಗ್ತಾ ತೀರ್ಕೊಂಡ್ಬಿಟ್ರು ಮೇಡಮ್. ಎಂಥ ಕಡಿಮೆ ಇರುತ್ತೆ. ಹೌದಾ? ಲೈಫ್ ಟೈಮ್ ಹಾಗೆ ನಾರ್ಮಲ್ ಆಗಿ ರೇಂಜಲ್ಲಿ ಇರಲ್ಲ ಅವರು. ಫಸ್ಟ್ ಆಫ್ ಆಲ್ ಸೀಸನ್ಸ್ ಬರ್ತಾ ಇರುತ್ತೆ ಅವ್ರಿಗೆ, ಕಂಟಿನ್ಯೂಸ್ ಆಗಿ ಮೆಡಿಸಿನ್ ಕೊಡ್ತೀವಿ. ಆಮೇಲೆ ಬ್ರೈನ್ ಡೆವಲಪ್ಮೆಂಟ್ ಇರಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರಲ್ಲ, ಸಿಪಿ ಸೆರೆಬ್ರಲ್ ಪ್ಯಾಲಿಸಿ, ಬ್ರೈನ್ ಡ್ಯಾಮೇಜ್ ಆಗಿರುತ್ತೆ. ಅಂಥವ್ರಿಂದ ಲೈಫ್ ಟೈಮ್ ತುಂಬ ಕಡಿಮೆ ಇರುತ್ತೆ. 40-50 ಇಯರ್ಸ್ ಎಲ್ಲ ಒಳಗೆ ಇರ್ತದೆ ಅವ್ರಿಗೆ. ಆ್ಯಕ್ಚುಲಿ ಆ ಥರ ಆಗಬಾರ್ದು ಅಂದರೆ ಏನಿಲ್ಲ ಮೇಡಮ್. ಈಗ ಆ ಥರ ಎಲ್ಲ ಈಗ ಅವ್ರಿಗೆ ಗೊತ್ತಿರಲ್ಲ ಬಾಡಿಲಿ ಏನಾಗ್ತಿದೆ, ಅವ್ರಿಗೆ ಯಾವ ಥರ ಡೆವಲಪ್ಮೆಂಟ್ಸ್ ಆಗ್ತದೆ ಅಂತ ಗೊತ್ತಿರಲ್ಲ. ಈಗ ಒಂದು 3 ಸರ್ ಹೇಳ್ದಂಗೆ ಒಂದು 2.5 ಇಯರ್ಸ್ 3 ಇಯರ್ಸ್ ಇಲ್ಲಿ ಬಿಟ್ಟಾಗ ಮಕ್ಕಳ ಜೊತೆ ಅವ್ರು ಬೆರ್ತಾಗ ಮತ್ತೆ ಮನೇಲಿ ಕರ್ಕೊಂಡೋಗಿ ಇಟ್ಕೊಂಡ್ರೆ ಅವರು ನಾರ್ಮಲ್ ಆಗಿರ್ತಾರೆ ಅವರು ಅಂತ ನನ್ನ ಅನಿಸಿಕೆ ಅಂತ ಹೇಳ್ತಾರೆ ಅಲ್ವಾ? ಅಲ್ಲೇ ಹೋಗಿ ಅಭ್ಯಾಸ ಆಗ್ತದೆ. ಬೇರೆ ಬಂದ್ರೆ ಹೆಂಗ್ ಮಾತಾಡೋದು ಗೊತ್ತಿಲ್ಲ ಅವರಿಗೆ, ಪ್ರಾಣಿ ತರ ಬಿಹೇವ್ ಮಾಡ್ತಾ ಇರ್ತಾರೆ. ಭಯ ಆಗುತ್ತೆ. ಒಂದು ಹುಡುಗಿ ಬಂದಿದ್ದಾರೆ, ಅವಳು ಬೆಳಗ್ಗೆಯಿಂದ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಹೋಗಿ ಹುಡುಗಿ ಅವಳು ಜೊತೆ ಬಂದಾಗ ಭಯ, ಅಷ್ಟು ಭಯ ಇದೆ. ಆ ಥರ ಇರ್ಬಾರ್ದು. ಎರಡೂ ಕೂಡ ಮಕ್ಕಳು ಕಮ್ಯುನಿಕೇಶನ್ ಇರಬೇಕು. ಮಕ್ಕಳು ನೋಡಿ ಬಾತ್ರೂಮ್ಗೆ ಹೋಗ್ಬಿಟ್ಟು ಇವಾಗ ಕೈ ತೊಳ್ಕೊಂಡು ಬಂದು ಅವ್ರಾಗ ಅವರೇ ಬಂದು ಆರಾಮಾಗಿ ಈಗ ರೂಮ್ ಒಳಗಡೆ ಈಗ ನೋಡ್ತಾ ಇರ್ಬೋದು ರೂಮ್ ಎಲ್ಲ ಎಷ್ಟು ಹೈಜೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಬಾತ್ರೂಮ್ ಎಲ್ಲ ಇಲ್ಲಿದೆ. ಇಲ್ಲಿ ಬಿಟ್ಟಾಗ ಅಲ್ಲಿ ಹೆಂಗಿರ್ತಾರೋ ಏನೋ ಅಂತ ಯೋಚನೆ ಮಾಡಬೇಡಿ ದಯವಿಟ್ಟು. ಯಾಕೆ ಗೊತ್ತಾ ಎಷ್ಟು ಕ್ಲೀನಾಗಿದೆ ಅಂತಂದರೆ ಇಲ್ಲಿ ನೀವು ಯಾವುದೋ ಒಂದು ರೆಸಾರ್ಟಿಗೆ ಹೋದ ಆ ಥರ ಫೀಲಿಂಗ್, ಆ ರೆಸಾರ್ಟು ಇಲ್ಲಾಂದರೆ ಲಾಡ್ಜು ಆ ಥರ ಫೀಲ್ ಆಗುತ್ತೆ. ಕ್ಲೀನಾಗಿದೆ ವಾತಾವರಣ ಇಲ್ಲೆಲ್ಲ ಮಾತ್ರ. ಇದು ಬಾತ್ರೂಮ್ಗಳಿಗೆಲ್ಲ ಇದು ನಮ್ಮ ಹುಡುಗನೇ, ನಮ್ಮ ಫ್ಯಾಮಿಲಿ ಅವನೇ ಹುಡುಗ. ಈಗ ಅವನಿಗೆ ಇಲ್ಲೇ ಇರಲ್ಲ ಜಾಸ್ತಿ, ಒಂದು 2.5 ಇಯರ್ಸ್ 3 ಇಯರ್ಸ್ ಇಲ್ಲೇ ಇರ್ತಾನೆ. ಆಮೇಲೆ ಅವನಿಗೊಂದು ಒಳ್ಳೆ ಸ್ಟೇಬಲ್ ಮೈಂಡ್ಸೆಟ್ ಬರುತ್ತೆ ಅವನಿಗೆ. ಒಂದು ಒಳ್ಳೆ ಸ್ಟೇಬಲ್ ಮೈಂಡ್ಸೆಟ್ ಬಂದಾಗ ಅವ್ರ ಮನೆ ಕರ್ಕೊಂಡು ಹೋಗ್ಬಿಡ್ತಾರೆ. ಮನೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಮಾತಾಡೋದು ಅಲ್ವಾ? ನೋಡಿ ಎಲ್ಲರದು ಊಟ ಆಯಿತು, ಅವ್ರಾಗ ಅವರೇ ಈಗ ಎದ್ಬಿಟ್ಟು ಹೋಗಿ ಕೈ ತೊಳ್ಕೊಂಡು ಬಂದು ಆರಾಮಾಗಿ ಈಗ ಅವ್ರಿಗೆ ನೆಕ್ಸ್ಟ್ ಏನು ಮಾಡ್ತಾರೆ ಮೇಡಮ್ ಮಕ್ಳು ಇವಾಗ? ಮಲಗ್ತಾರ? ಮ್ಯೂಸಿಕ್. ಅಂದರೆ ಇಲ್ಲಿ ಒಂದು ಖುಷಿಯಾಗಿ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಟ್ರೈನಿಂಗ್ ಆಗಿದೆ ಮೇಡಮ್ ಅವ್ರಿಗೆಲ್ಲ. ಯಾಕಂದರೆ ಈಗ ಮಾಮೂಲು ಮಕ್ಕಳು ಇರೋ ವಾತಾವರಣ ಬೇರೆ, ಈ ಥರ ವಿಕಲಚೇತನ ಮಕ್ಕಳು ಇರೋವ್ರನ್ನ ನೋಡ್ಕೊಂಡು ತುಂಬ ಕಷ್ಟ. ಯಾವ್ದು ಕ್ಲಾಸ್ ರೂಮ್? ಅದೇ ಹೊಸ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಇನ್ನು ಹೊಸ ಕನ್ಸ್ಟ್ರಕ್ಷನ್. ಕಂಪ್ಯೂಟರ್ ಎಲ್ಲ ಅಂದರೆ ಹೇಳಿದ್ರಾಗಲೇ ಮೇಡಮ್ ಅವರೆಲ್ಲ. ನೋಡಿ ವಾತಾವರಣ ನೋಡಿ ಹೆಂಗಿದೆ ಇಲ್ಲಿ ಒಂದು ಹೊರಗಡೆ ವೆಹಿಕಲ್ಸ್ಗಳು ಬರೋದಾಗಲಿ ಆ ಥರ ಏನೂ ಇಲ್ಲ, ಖಾಲಿ ಜಾಗ. ಇದೆಲ್ಲ ಸೈಟುಗಳೆಲ್ಲ ಇವರವೇ ಇಲ್ಲಿ. ಚೆನ್ನಾಗಿದೆ ವಾತಾವರಣ. ದಯವಿಟ್ಟು ನಿಮ್ಮ ಮನೇಲಿ ಯಾರಾದರೂ ಮಕ್ಕಳು ಈ ಥರ ಮಕ್ಕಳಿದ್ರೆ ಒಂದು 2 ವರ್ಷ ಇಲ್ಲಾಂದರೆ 3 ವರ್ಷ ಆದರೆ ಬಿಡಿ. ಮಕ್ಕಳಿಗೆ ಅವ್ರಿಗೊಂದು ಒಳ್ಳೆ ಫ್ಯೂಚರ್ ಇರುತ್ತೆ. ಸುಮ್ಮನೆ ನಿಮಗೆ ಅವ್ರನ್ನೊಬ್ಬರನ್ನೇ ಮನೇಲಿ ಇಟ್ಕೊಂಡ್ಬಿಟ್ಟು ಏನಂತೀರ, ಅವ್ರನ್ನೊಬ್ಬರನ್ನೇ ಮನೆ ಇಟ್ಕೊಂಡು ಸಾಕ್ತಿರ್ತಿರಲ್ಲ, ಅವ್ರಿಗೆ ಒಂದು ಒಳ್ಳೆ ಮೈಂಡ್ಸೆಟ್ ಗ್ರೋಪ್ ಇರಲ್ಲ ಅವ್ರಿಗೆ. ಇಷ್ಟು ಜನ ಮಧ್ಯದಲ್ಲಿ ಅವರು ಒಬ್ರು ಇದ್ದಾಗ ಅವರು ಬುದ್ಧಿವಂತರಾಗ್ತಾರೆ. ಒಬ್ರು ನೋಡಿ ಒಬ್ರು ಕಲಿಯೋಂಥ ಒಬ್ರು ನೋಡಿ ಒಬ್ಬರನ್ನ ಕಲಿಯೋಂಥ ವಿಚಾರಗಳು ತುಂಬ ಇರುತ್ತೆ ಇಲ್ಲಿ. ನೋಡಿ ಎಲ್ಲರದು ಊಟ ಆಯಿತು, ಬಂದು ಆರಾಮಾಗಿ ಒಬ್ಬರು ಕುತ್ಕೊತಾ ಇದ್ದಾರೆ. ಮನೆಯಲ್ಲಾಗಲಿ ಎಷ್ಟೊತ್ತಂತ ನಾವು ಟೈಮ್ ಕೊಡೋಕ್ಕಾಗುತ್ತೆ ಅವ್ರಿಗೆ. ಕೆಲಸಗಳ ಮೇಲೆ ನೀವು ತಂದೆ ತಾಯಿಗಳು ಹೊರಗಡೆ ಹೋಗ್ತೀರಾ,
ಅವರು ದೊಡ್ಡವರಾಗ್ತಾ ಆಗ್ತಾ ಹಂಗೆ ಕ್ವಾರಂಟೈನ್ ಆಗಿ ಹೋಗ್ಬಿಟ್ರೆ ಎಷ್ಟು ಸಮಸ್ಯೆ ಹೇಳ್ರಿ ಪಾಪ. ನೋಡಿ ಎಷ್ಟು ಕೇರ್ ಮಾಡ್ತಾಯಿದ್ದಾರೆ ಮೇಡಮ್ ಅವರೆಲ್ಲ. ಸುಮ್ಮನೆ ಮಾಡಿಸ್ತೀವಿ. ಸಿಪಿ ಇದ್ದಾಳಲ್ಲ, ಈಗ ಮನೇಲಿ ಇದ್ದಾಳೆ, ತುಂಬಾ ದಿನ ಗ್ಯಾಪ್ ಅಲ್ಲಿ ನಮ್ಮ ಸ್ಕೂಲಿಗೆ ಬಂದಿಲ್ಲ, ಹಂಗೆ ಇರ್ತದೆ ಕೈ ನೋಡಿ, ತಳ್ಳಿದ್ರು ಬರಲ್ಲ. ಹೌದಾ ಅಲ್ವಾ? ನೆಕ್ಸ್ಟ್ ನಾವು ಅವಳಿಗೆ ಥೆರಪಿ ಮಾಡುವಾಗ ಅದು ಗಟ್ಟಿ ಮಾಡಿ ಫುಲ್ ಲೂಸ್ ಮಾಡ್ತೀರಾ? ಮನೇಲಿ ಇದ್ರೆ ಹಂಗೆ ಇರ್ತದೆ. ನೆಕ್ಸ್ಟ್ ಹಾಗೆ ಲೈಫ್ ಅಲ್ಲಿ ಹೌದು ಇಲ್ಲಿ ಬಿಡೋವರೆಗೂ ನಾವು ಮಾಡ್ತೀವಿ, ಅಷ್ಟು ಸಪೋರ್ಟ್ ಮಾಡ್ತೀವಿ. ಬಟ್ ಆ ಪೇರೆಂಟ್ಸ್ ಮೇಡಮ್ ಅವರು ತುಂಬ ಪ್ರೀತಿನ ಮಾಡಿಸ್ತಾರೆ, ಕಾಳಜಿ ತಗೊಂಡು, ಯಾರನ್ನೂ ಹೊಡಿಯಲ್ಲ ಬೈಯಲ್ಲ ಇಲ್ಲಿ. ಅವ್ರಿಗೂ ಯಾಕಂದರೆ ಮಕ್ಕಳ ಅಪ್ಪ ಅಮ್ಮ ಬಿಟ್ಟು ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಮನಸ್ಸಲ್ಲಿ ಇರುತ್ತೆ, ಅವ್ರ ಮಕ್ಕಳ ಥರ ನೋಡ್ಕೊತಾರೆ. ಹೌದು, ಇಷ್ಟಪಡಲ್ಲ. ಹೌದು, ಕೂತ್ಕೊಳ್ಳ ಬಂಗಾರ, ಕೂತ್ಕೊಳ್ಳಪ್ಪ. ಇವನು ಎಲ್ಲಿಗೆ ಹೋದ? ನಿಮ್ಮ ಅಣ್ಣನ ತಮ್ಮ ಎಲ್ಲಿಗೆ ಹೋದ? ಅವನು ಡಾನ್ ಎಲ್ಲಿದೆ? ನಾನು ಇಲ್ಲೊಬ್ಬ ಇದ್ದಾನೆ ಲೀಡ್ರ್, ಅವನು ಎಲ್ಲರಿಗೂ. ಇಲ್ಲಿ ಯಾರಾದರೂ ಹೊಸಬ್ರು ಬಂದರೆ ಹೋಗಿ ಗೇಟ್ ಹತ್ರ ವಿಚಾರ ಮಾಡ್ಕೊಂಡು, ಯಾರು ನೀವು, ಏನಕ್ಕೆ ಬಂದಿದ್ದೀರಾ, ನಿಮ್ಮ ಹೆಸ್ರೇನು? ಸೇಮ್ ಇವನ ಥರನೇ ಇದ್ದಾನೆ ಅವನು. ಮಕ್ಕಳು ತುಂಬ ಜನ ಬಂದಷ್ಟು ಇಲ್ಲಿ ಸಂತೋಷ ಇರುತ್ತೆ. ಆದಷ್ಟು ಮಕ್ಕಳನ್ನ ಕಳ್ಸೋಂಥ ಪ್ರಯತ್ನ ಮಾಡಿ. ಇಲ್ಲಿಗೆ ಅಕ್ಕಪಕ್ಕದ ಮನೇಲಿರ್ಬೋದು, ನಿಮ್ಮ ಏರಿಯಾದಲ್ಲಿರ್ಬೋದು, ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಿ ಅವ್ರಿಗೋಸ್ಕರ. ನೋಡಿ ಬಂದ್ರಿನ ಬಂದ ಅವನು ಡಾನ್ ಬಂದ. ಲೀಡ್ರ್ ಇವನೇ ಲೀಡ್ರ್. ಬಾರ ಇಲ್ಲಿ ಮಧ್ಯದಲ್ಲಿ ಬಾರ. ಹ್ಞೂ ಕೊಡ, ನೀನು ಕೊಡ, ಇಬ್ಬರು ಅಂದಿದ್ದ ಕೂತ್ಕೊ ನೀನು. ಇವತ್ತು ಯಾಕೋ ಸ್ವಲ್ಪ ಸುಸ್ತಲ್ಲಿದ್ದಾನೆ ಅವನು. ಹಾಂ ಕೂತ್ಕೋ, ಸೆಂಟ್ರಲ್ ಕೂತ್ಕೋ ಮೇಲೆ ಅಲ್ಲಿ ಇಲ್ಲಿ ಕೂತ್ಕೋ, ಇಲ್ಲಿ ಇನ್ನೊಂದು ಮೇಲೆ ಕೂತ್ಕೋ, ಇನ್ನೊಂದು ಮೇಲೆ ಸ್ಟೆಪ್ ಮೇಲೆ ಹಂಗೆ ಕೂತ್ಕೊ. ನಿಧಾನಲ್ಲ, ಇವನು ತುಂಬ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ ಇವನು ಈ ನಡುವೆ. ಮುಂಚೆ ಹೆಂಗಿದ್ದ ಗೊತ್ತಿಲ್ಲ. ಇಲ್ಲಿ ಬಂದುಬಿಟ್ರೆ ಯಾರು ನೀವು, ಏನಕ್ಕೆ ಬಂದಿದ್ದೀರಾ, ನಿಮ್ಗೆ ಏನು ಬೇಕು, ಸರ್ ಇಲ್ಲ ಆಫೀಸಲ್ಲಿ ಎಲ್ಲ ಮಾತಾಡ್ತಾನೆ. ಇಲ್ಲಿ ನೋಡಿ ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟು ಖುಷಿ ಆಗುತ್ತೆ ಇವ್ರನ್ನೆಲ್ಲ ನೋಡ್ತಾ ಇದ್ರೆ. ಕೆಲವೊಬ್ರು ಅನ್ಕೊಂತೀರ ಅವ್ರಿಗೆಲ್ಲ ಏನು ಫ್ಯೂಚರೇ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಬಂದು ಸೇರಿಸಿದಾಗ ಒಂದು 3 ವರ್ಷ ಇಲ್ಲೇ ಇದ್ದಾಗ ಇವ್ರಿಗೆ ಆದಂಥ ಒಂದು ಸ್ವಂತ ಜೀವನ ಹೆಂಗೆ ಕಟ್ಕೋಬೇಕು, ಅಥವಾ ನಮ್ಮ ಸ್ವಂತ ಕೆಲಸಗಳು ಹೆಂಗೆ ಮಾಡ್ಕೋಬೇಕು, ಒಬ್ಬರ ಮೇಲೆ ಡಿಪೆಂಡ್ ಆಗ್ದಲೇ ನಮ್ಮ ಲೈಫ್ನ ನಾವು ಹೆಂಗೆ ನೋಡ್ಕೋಬೇಕು ಅಂತ ತುಂಬ ಚೆನ್ನಾಗಿ ಕಲಿತಾರೆ. ಚಿಕ್ಕ ಹುಡುಗರಿದ್ದಾಗ. ದೊಡ್ಡವರಾದ್ಮೇಲೆ ಕಷ್ಟ ಆಗ್ಬೋದು, ಚಿಕ್ಕ ಮಕ್ಕಳಿದ್ದಾಗನೇ ಅದನ್ನೆಲ್ಲ ಕಲಿಸಿದ್ರೆ ತುಂಬ ಸಹಾಯ ಆಗುತ್ತೆ ಅವ್ರ ಲೈಫಲ್ಲಿ. ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ತೀನಿ ಅಂತ. ಪಾಸ್ ಮಾಡೋಣ, ಮೆಮೊರಿ ಕಾರ್ಡ್ ಎಲ್ಲ.